ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿಯ ಕಥಾಸುದೆ. ನಾನು ನಿಮ್ಮ ರೂಪ ಕನ್ನಡತೆ. ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಇತರರಿಗೂ ಶೇರ್ ಮಾಡಿ. ಮಾಂಗಲ್ಯದಿಂದ ನಂಟಾದರೂ ಭಾಗ 50. ನಿಧಿಯ ಸರ್ಪ್ರೈಸ್ ಆದ ಮೇಲೆ ಎಲ್ಲ ಮಲಗಲು ನಡೆದರೆ ಅವನ ಕಣ್ಣಿಗೆ ಬಟ್ಟೆ ಕಟ್ಟಿದ್ದಳು ನಿಧಿ. ವೈಫಿ ಮತ್ತೇನು ಎಂದ ಅವಳ ಕೈ ಹಿಡಿದು. ಬಾ ಗೊತ್ತಾಗುತ್ತೆ ಎಂದಳು ನಗುತ್ತಾ. ನಂಗೆ ಗೊತ್ತಿಲ್ಲದೆ ಫಸ್ಟ್ ನೈಟ್ ಅರೇಂಜ್ ಮಾಡಿಲ್ಲ ತಾನೇ ಎಂದ ಅವಳ ನಡು ಬಳಸಿ. ವೈಭವ್ ಎಂದಳು ಅವನ ತೋಳು ಗಿಲ್ಲಿ. ಮತ್ತೆ ಊಟ ಕೊಡು ಅಂತ ಕೇಳಿದ್ದಕ್ಕೆ ಅರೇಂಜ್ ಮಾಡಿದೀಯಾ ಅಂದ್ಕೊಂಡೆ ಎಂದ ನಗುತ್ತಲೆ. ಸುಮ್ಮನೆ ಬಾ ಗೊತ್ತಾಗುತ್ತೆ ಎಂದು ಅವರಿದ್ದ ಫ್ಲೋರ್ನಲ್ಲಿದ್ದ ಬಾಲ್ಕನಿಗೆ ಕರೆದುಕೊಂಡು ಬಂದಳು. ಇದೆಲ್ಲಿಗೆ ಎಂದು ವಟವಟ ಎನ್ನುತ್ತಿದ್ದವನ ಕಣ್ಣ ಪಟ್ಟಿ ತೆಗೆದಳು. ಇಲ್ಲಿಗೆ ಕರೆದುಕೊಂಡು ಬರೋದಕ್ಕೆ ಇಷ್ಟೊಂದು ಬಿಲ್ಡಪ್ಪ ಎಂದು ಅವಳ ನೋಡಿ ಹೇಳುತ್ತಿದ್ದವನ ಕೈ ಹಿಡಿದು ತಿರುಗಿಸಿದ್ಲು. ಸುತ್ತಲೂ ಮೇಣದ ಬತ್ತಿ ಇಟ್ಟಿದ್ರು. ಪಕ್ಕದಲ್ಲಿ ಕೆಂಪು ಬಣ್ಣದ ದೊಡ್ಡ ಹೃದಯಾಕಾರದ ಗುಲಾಬಿ ದಳಗಳಿಂದ ಬರೆದಿತ್ತು. ಮಧ್ಯದಲ್ಲಿ ಟೇಬಲ್ ಮೇಲೆ ಬಗೆ ಬಗೆಯ ಅಡುಗೆಗಳು. ನಿಧಿ, ನೀನೇನಾ ಇಷ್ಟೆಲ್ಲ ಅರೇಂಜ್ ಮಾಡಿರೋದು ಎಂದ ಖುಷಿಯಿಂದ. ಬಟ್ ಹೆಲ್ಪ್ ಮಾಡಿದ್ದು ಅತ್ತೆ ಮತ್ತು ವೈಶು ಚಿಕ್ಕಿ ಎಂದಳು ನಗುತ್ತಾ. ವಾವ್, ಇಟ್ಸ್ ವಾಸ್ ಬ್ಯೂಟಿಫುಲ್. ಕ್ಯಾಂಡಲ್ ಲೈಟ್ ಡಿನ್ನರ್ ವಿತ್ ಮೂನ್ ಲೈಟ್ ಎಂದು ಉತ್ಸಾಹದಿಂದ ನುಡಿದವನ ಕೈ ಹಿಡಿದು. ಇಷ್ಟ ಆಯ್ತಾ ಎಂದಳು ಕುತೂಹಲದಿಂದ. ನನ್ನ ಕಣ್ಣಲ್ಲಿ ಖುಷಿ ನೋಡಿನೂ ಮತ್ತೆ ಕೇಳ್ತಿದೀಯಾ? ಐ ಆಮ್ ಸೋ ಹ್ಯಾಪಿ ನಿಧಿ, ಲವ್ ಯು ಕಣೆ ಎಂದ ಅವಳನ್ನು ಒಂದು ಸುತ್ತು ತಿರುಗಿಸಿ. ವೈಭವ್ ಎಂದು ನಗುತ್ತಾ ಅವನ ತಬ್ಬಲು ತಿರುಗಿಸುವುದ ನಿಲ್ಲಿಸಿ ತಾನು ಅವಳ ಅಪ್ಪಿದ. ವೈಭವ್, ಟೈಮ್ ಆಗುತ್ತೆ, ಊಟ ಮಾಡೋಣವಾ ಎಂದಳು ಅವನು ಇಹಕ್ಕೆ ಮರಳುವ ಲಕ್ಷಣ ಕಾಣದಿದ್ದಾಗ. ಹೊಟ್ಟೆ ತುಂಬೋಗಿದೆ ಕಣೆ, ಆದರೆ ನಿನಗಾಗಿ ಮಾಡ್ತೀನಿ ಎಂದವ ನಗುತ್ತಾ ಅವಳ ಕೈ ಹಿಡಿದು ಟೇಬಲ್ ಬಳಿ ಕರೆದುಕೊಂಡು ಬಂದ. ಏನು ಮಾಡಿದೀಯ ಊಟಕ್ಕೆ ಎಂದ ನಗುತ್ತಲೆ. ನೀನು ಗೆಸ್ ಮಾಡು ಎಂದಳು ತಟ್ಟೆ ಅವನೆದುರು ಇಟ್ಟು. ಒಬ್ಬಟ್ಟು ಎಂದ ಕಣ್ಮುಟುಕಿಸಿ. ಕರೆಕ್ಟ್ ಎಂದು ಒಬ್ಬಟ್ಟು ಅವನ ತಟ್ಟೆಗೆ ಬಡಿಸಿದ್ಲು. ತುಪ್ಪ ಅಷ್ಟೇ ಹಾಕು, ನಾನು ಹಾಲು ಶೀಕರಣೆ ತಿನ್ನಲ್ಲ ಎಂದ ಕೈ ಅಡ್ಡ ಇಟ್ಟು. ಗೊತ್ತು, ನನಗತ್ತೆ ಹೇಳಿದ್ರು ಎಂದು ಅವನ ಒಬ್ಬಟ್ಟಿನ ತುಂಬ ತುಪ್ಪ ಸುರಿದ್ಲು. ಈ ತುಪ್ಪ ಜಾಸ್ತಿ ತಿನ್ನಿಸಿ ಬಿಟ್ಟರೆ ಬಿಡ್ತೀನಾ? ನನಗಿನ್ನೂ ಈಜೇನು ಕೊಡೋದು ಬಾಕಿ ಇದೆ ಎಂದ ಅವಳ ತುಟಿಗಳನ್ನೇ ದಿಟ್ಟಿಸಿ. ವೈಭವ್, ಸುಮ್ಮನೆ ಹೆದರ್ಸ್ಬೇಡ, ತಿನ್ನೋ ಎಂದಳು ನಾಚುತ್ತಲೆ. ತಮಾಷೆ ಅಲ್ಲ, ನೋಡ್ತಿರು ಎಂದವ ತುತ್ತು ಬಾಯಿಗಿಟ್ಟು. ನೀನು ತಟ್ಟೆ ತಂದಿಲ್ವಾ ಎಂದ ಸುತ್ತಲೂ ನೋಡಿ. ಒಂದೇ ತಟ್ಟೆ ಇದ್ದದ್ದು ಗಮನಿಸಿ. ನಾನು ಆಮೇಲೆ ತಿಂತೀನಿ ಎಂದಳು ಪೆಚ್ಚಾಗಿ. ಅವನ ತಟ್ಟೆಯಲ್ಲೇ ತಿನ್ನುವ ಆಸೆ ಇತ್ತಲ್ಲ, ಅದಕ್ಕಾಗಿ. ಹೌದಾ, ಸರಿ, ಇನ್ನೊಂದು ಒಬ್ಬಟ್ಟು ಹಾಕು ಎಂದ ಒಂದು ಹೋಳಿಗೆ ಖಾಲಿ ಮಾಡಿ. ಇದನ್ನೇ ತಿನ್ನಬೇಡ, ಇನ್ನೂ ಇದೆ ಎಂದು ಇನ್ನೊಂದು ಒಬ್ಬಟ್ಟು ಹಾಕಿ ಚಂದಿರನ ನೋಡುತ್ತಿದ್ದವಳ ಮುಂದೆ ತುತ್ತಿಡಿದವ. ತಗೋ, ನಾನು ಮಾತಿನಲ್ಲಿ ಅಷ್ಟೇ ರೊಮ್ಯಾಂಟಿಕ್ ಅಲ್ಲ ಎಂದ ನಗುತ್ತಾ. ವೈಭವ್ ಎಂದು ನಾಚುತ್ತಾ ಅವನ ಕೈ ತುತ್ತು ತಿಂದಳು. ಮತ್ತೆ ಏನು ಮಾಡಿದ್ದೀನಿ ಗೆಸ್ ಮಾಡು ಎಂದಳು ಅವನ ತಟ್ಟೆ ಖಾಲಿಯಾದಾಗ. ಇನ್ನೇನು, ರೈಸ್ ಇರುತ್ತೆ, ಒಂದು ಜಾಮೂನಿಲ್ಲ ರಸಗುಲ್ಲ ಎಂದ ನಗುತ್ತಾ. ಆದರೆ ಅವಳು ಅವನ ತಟ್ಟೆಗೆ ಹಾಕಿದ ತಿಂಡಿ ನೋಡಿ ಕಣ್ಣರಳಿಸಿದವ. ಇದನ್ನು ಯಾವಾಗ ಮಾಡಿದೆ ಎಂದ ಕಣ್ಣು ಸಂಕುಚಿಸಿ. ಇವತ್ತು ಮಾಡಬೇಕಂತ ಮೊನ್ನೆಯಿಂದಾನೇ ರೆಡಿ ಮಾಡ್ತಿದ್ದೆ, ಬಟ್ ಏನೇನೋ ಆಗೋಯ್ತು. ಅತ್ತೆ ಬಳಿ ಕೇಳ್ಕೊಂಡು ನಾನೇ ಮಾಡಿದ್ದು, ಟೇಸ್ಟ್ ಮಾಡಿ ನೋಡು ಹೇಗಿದೆ ಅಂತ ಎಂದಳು ಅವನ ಬಾಯಿಗೆ ತುತ್ತಿಟ್ಟು. ವಾವ್, ಜಸ್ಟ್ ವಾವ್ ಎಂದ ಕಣ್ಮುಚ್ಚಿ ಆಸ್ವಾದಿಸುತ್ತಾ. ಅಲ್ಟಿಯಾಗಿದೆ ಕಣ, ಅಮ್ಮ ಮಾಡಿದ ಥರನೇ ಇದೆ ಎಂದವ ಇನ್ನೂ 2 ಹಾಕಿಸಿಕೊಂಡು ತಿಂದ. ಯಾಕೆಂದರೆ ಅದು ಅವನಿಷ್ಟದ ಕಜ್ಜಾಯ. ಅಂದು ಅವನು ಹೇಳಿದ್ದು ನಿನ್ನದು ತಯಾರಿ ಮಾಡಿಕೊಂಡಿದ್ಲು ನಿಧಿ. ಸಾಕು ವೈಭವ್, ಹೊಟ್ಟೆಯಲ್ಲಿ ಜಾಗ ಇರಲಿ. ಇನ್ನೂ ಫ್ರೈಡ್ ರೈಸ್, ರೋಟಿ ದಾಲ್, ನೀನು ಹೇಳಿದ ಜಾಮೂನ್, ಗೀ ರೈಸ್ ಎಲ್ಲ ತಿನ್ನೋದು ಬೇಡವಾ ಎಂದಳು ಒಂದೊಂದರಂತೆ ಎಲ್ಲದರ ಮುಚ್ಚಳ ತೆಗೆದು. ಲೇ, ನನ್ನೇನು ಬಕಾಸುರ ಅನ್ಕೊಂಡ? ಅಷ್ಟೊಂದು ತಿನ್ನೋಕೆ ನನಗೆ ಸಾಕು. ಇನ್ನೊಂದು ಕಜ್ಜಾಯ ಜೊತೆ 2 ಜಾಮೂನ್ ಸಾಕು ಎಂದ ಕಣ್ಣರಳಿಸಿ. ವೈಭವ್, ನೀನು ಮಧ್ಯಾಹ್ನನೂ ಏನೂ ತಿಂದಿಲ್ಲ ಅಂತ ಗೊತ್ತು, ಸ್ವಲ್ಪ ತಿನ್ನು ಸಾಕು, ನಿಂಗಾಗಿ ಮಾಡಿದ್ದೀನಿ ಎಂದು ಅವನ ತಟ್ಟೆಗೆ ಎಲ್ಲ ಒಂಚೂರೇ ಬಡಿಸಿದ್ಲು. ಅವಳ ಪ್ರೀತಿಗೆ ನಗುತ್ತಾ ಎಲ್ಲವ ತಿಂದು ಜೊತೆಗೆ ಅವಳಿಗೂ ತಿನ್ನಿಸಿದ. ನೆಕ್ಸ್ಟ್ ಕಾರ್ಯಕ್ರಮ ಏನು ಎಂದ ತನ್ನ ಬೌಲ್ನಿಂದಲೇ ಅವಳಿಗೆ ಜಾಮೂನು ತಿನ್ನಿಸುತ್ತಾ. ಏನಿಲ್ಲ, ಮಲ್ಗೋದು ಅಷ್ಟೆ ಎಂದಳು ಅವನ ಕಾಡುತ್ತಾ. ತುಂಬ ಹೆಚ್ಕೊಂಡು ಬಿಟ್ಟಿದೀಯ ನೀನು. ಈಗ 2 ಸರ್ಪ್ರೈಸ್ ಆಯಿತು, ಇನ್ನೊಂದು ಕೊಟ್ಬಿಡು, ನಾವಿಬ್ಬರು ಹಿಸ್ಟ್ರಿ ಕ್ರಿಯೇಟ್ ಮಾಡೋಣ. ಮಮ್ಮಿ ಡ್ಯಾಡಿ 3 ಬಾರಿ ಮದುವೆ ಆಗಿದ್ದಾರೆ,
ನಾವಿಬ್ಬರು ಒಂದು ಬಾರಿ ಮದುವೆ ಆಗಿ ಮತ್ತೊಮ್ಮೆ ಎಂಗೇಜ್ಮೆಂಟ್ ಆಗಿದೆ, ನಂತರ ಇವಾಗ ಫಸ್ಟ್ ನೈಟ್ ಮಾಡ್ಕೊಳ್ಳೋಣ, ನಂತರ ಮತ್ತೊಮ್ಮೆ ಮದುವೆ ಆಗಿ ಮತ್ತೆ ಸೆಕೆಂಡ್ ನೈಟ್ ಮಾಡ್ಕೊಳ್ಳೋಣ. ನಮ್ಮ ಇಷ್ಟು ಯಾವಾಗೂ ಇರುತ್ತೆ, ಯಾರೂ ಮರೆಯೋಕ್ಕಾಗೋದೇ ಇಲ್ಲ ಎಂದ ಅವಳ ಚೇಡಿಸುತ್ತಾ. ಛೀ, ಎಷ್ಟು ಮಾತಾಡೋದು, ಸಾಕೆದ್ದೋಳು, ಮಲ್ಗೋಣ, ಟೈಮ್ ಆಯಿತು ಎಂದು ಪಾತ್ರೆಗೆ ತೆಗೆಯುತ್ತಿದ್ದವಳ ಕೈ ಹಿಡಿದು, ಅದೆಲ್ಲ ಬೆಳಗ್ಗೆ ಕೆಲಸದವರು ನೋಡ್ಕೋತಾರೆ, ಸುಮ್ಮನೆ ಬಾ ಎಂದು ಅವಳ ತೋಳಲ್ಲಿ ಹೊತ್ತವ. ಇವತ್ತು ಸ್ವೀಟ್ ತುಂಬ ಆಯಿತು, ಆದರೂ ಈ ಜೇನನ್ನು ತಿನ್ನಲೇಬೇಕು ಅನಿಸ್ತಿದೆ ಅಲ್ವಾ ಎಂದ ಅವಳ ಮುಖದ ಮೇಲೆ ಬಾಗಿ. ವೈಭವ್, ನೀನೇನಾದರೂ ಕಾಟ ಕೊಟ್ಟರೆ ಕೆಳಗಿನ ರೂಮಿಗೆ ಹೋಗ್ತೀನಷ್ಟೇ ಎಂದಳು ಅವನ ಬೆದರಿಸ್ತಾ. ಹೋಗ್ತೀಯಾ, ನೀನಿರೋದು ನನ್ನ ಕೈಯಲ್ಲೇ, ಹೇಗೆ ಹೋಗ್ತೀಯಾ, ಹೋಗು ನೋಡೋಣ ಎಂದ ನಗುತ್ತಲೆ. ಕೊಬ್ಬು ನಿಂಗೆ, ಮೊದಲೇ ಮರಿಗರ್ವಿಷ್ಟ ಅಲ್ವಾ ಎಂದಳು ಅವನ ಭುಜಕ್ಕೆ ಹೊಡೆದು. ಅಬ್ಬಾ, ನನಗೆ ಹೊಡೆಯುವಷ್ಟು ಹೆಚ್ಕೊಂಡಿದ್ಯಾ ಎಂದ ಹುಬ್ಬು ಮೇಲೆತ್ತೆ. ಅಯ್ಯೋ, ಜೋರಾಗಿ ಹೊಡಿತಾ ಬಿತ್ತಾ, ಮೆತ್ತಗೆ ಹೊಡೆದೆ ಅಲ್ವಾ ಎಂದಳು ಉಗುಳು ನುಂಗೆ. ಅವಳ ರೀತಿಗೆ ಜೋರಾಗಿ ನಕ್ಕು ಬಿಟ್ಟ ವೈಭವ್. ನಿಧಿ, ಸೇಮ್ ಟು ಸೇಮ್ ನನ್ನ ಮಮ್ಮಿ, ಅದಕ್ಕೆ ಜಾಸ್ತಿ ಇಷ್ಟ ಆಗೋದು ನೀನು ಎಂದವನ ನಗು ನೋಡಿ ಅವಳು ಕಳೆದು ಹೋದ್ಲು. ಏನು ಯೋಚನೆ ಮಾಡ್ತಿದ್ದೀರ ಅಮ್ಮೋರು, ಹುಡುಗ ಎಷ್ಟು ಕ್ಯೂಟ್ ಇದ್ದಾನೆ, ಕಚ್ಕೊಂಡು ತಿಂದ್ಬಿಡೋಣ ಅಂತನಾ ಎಂದ ಅವಳ ಬೆಡ್ ಮೇಲೆ ಇಳಿಸಿ. ವೈಭವ್, ಇಷ್ಟೊಂದು ಕಾಡಿಸಬಾರ್ದು ಎಂದವಳು ಅವನ ದೂರ ತಳ್ಳಿ ಅವನು ಮಾತನಾಡುವ ಮೊದಲೇ ಅವನಿಗೆ ಬೆನ್ನು ಹಾಕಿ ಹೊದಿಕೆ ಹೊದ್ಲು. ಲೇ, ಅಷ್ಟೊಂದು ಚೆನ್ನಾಗಿ ಸ್ಯಾರಿ ಅಂತ ಬರೆದು ಗುಲಾಬಿ ಎಲ್ಲ ಹಾಕಿದ್ದೆ, ಎಲ್ಲ ಹಾಳಾಗೋಯ್ತು ಎಂದ ಒಂದಷ್ಟು ಹೂ ಅವಳ ಮೇಲೆ ಹಾಕಿ. ವೈಭವ್, ನಾನು ಹಿಂಗೆ ಪ್ರಪೋಸೇ ಮಾಡಬಾರ್ದಿತ್ತು, ಎಷ್ಟು ಕಾಟ ಕೊಡ್ತಿದೀಯ ನೋಡು ಎಂದಳು ಹೊದಿಕೆ ಸರಿಸಿ ಎದ್ದು ಕುಳಿತು. ಅಬ್ಬಾ, ಇದಪ್ಪ ವರಸೆ ಅಂದರೆ, ಇಷ್ಟೆಲ್ಲ ಅರೇಂಜ್ ಮಾಡಿ ಮೇನ್ ಮ್ಯಾಟ್ರ್ ಮರೆತು ಹೋದರೆ ಹೇಗೆ ಎಂದ ಮೋತಿ ಉಬ್ಬಿಸಿ. ವೈಭವ್, ಪ್ಲೀಸ್, ನಂಗೆ ನಿದ್ದೆ ಬರ್ತಿದೆ ಎಂದು ಅವಳು ತೀರ ಸೋತು ಹೋದವಳಂತೆ ನೋಡಿದಾಗ ಅವಳ ಪಕ್ಕ ಉರುಳಿದವ. ಓಕೆ, ಇನ್ನೇನು 4 ತಿಂಗಳಲ್ವಾ, ಆಮೇಲಿರೋದು ನಿಂಗೆ ಕಾಟ ಎಂದ ನಕ್ಕ. ಅಬ್ಬಾ, ಈ ವಿಷಯ ಇಲ್ಲಿಗೆ ಬಿಡ್ತೀಯ ಅಲ್ವಾ ಎಂದು ಅವಳು ಗದರಲು ನಕ್ಕವ. ಸರಿ ಬಾ, ತಾಚಿ ಮಾಡು ಎಂದು ಅವಳ ತಲೆಯನ್ನು ತನ್ನದೆಯ ಮೇಲೆ ಇರಿಸಿಕೊಂಡ. ಥ್ಯಾಂಕ್ ಯು ವೈಭವ್, ನನಗೆ ಇಷ್ಟೊಂದು ಪ್ರೀತಿ ಕೊಡ್ತಿರೋದಕ್ಕೆ. ಪ್ಲೀಸ್, ನನ್ನ ದೂರ ಮಾಡಬೇಡ ಎಂದಳು ಅವನ ತಬ್ಬಿ. ಸುಮ್ಮನೆ ಮಲಗಲಿಲ್ಲ ಅಂದರೆ ಮೇನ್ ಕೋರ್ಸ್ಗೆ ಬರ್ತೀನಿ ಇವಾಗ ಎಂದಾಗ ಸುಮ್ಮನೆ ಕಣ್ಮುಚ್ಚಿದವಳ ನೆತ್ತಿಗೆ ತುಟಿ ಸೋಕಿಸಿದವ. ಲವ್ ಯು ಕಣ, ನಾನು ವರಟ, ಗರ್ವಿಷ್ಟ, ನೀನೇ ನನ್ನ ಅಡ್ಜಸ್ಟ್ ಮಾಡ್ಕೋಬೇಕು, ಹೋದರೆ ನೀನೇ ನನ್ನ ಬಿಟ್ಟು ಹೋಗಬೇಕು, ಆದರೆ ನಾನಿನ್ನ ಬಿಡಲ್ಲ, ಹುಡುಕಿ ಬರ್ತೀನಿ ಎಂದಾಗ ನಕ್ಕವಳು ಅವನ ಕೆನ್ನೆಗೆ ತುಟಿ ಹೊತ್ತಿ ಕಣ್ಮುಚ್ಚಿದ್ಲು. ಇಬ್ಬರು ಖುಷಿಯಿಂದ ಮಲಗಿದ್ರು. ನೆಮ್ಮದಿಯ ದಿನಗಳು ಅವರ ಪಾಲಿಗೆ. ತಮ್ಮ ಕೋಣೆಯ ಬಾಲ್ಕನಿಯ ಉಯ್ಯಾಲೆಯ ಮೇಲೆ ಕುಳಿತು ಚಂದಿರನ ನೋಡುತ್ತಿದ್ದರು ವಸಿಷ್ಠ ಮೈಥಿಲಿ. ಮೈತು, ಬೆಳಗ್ಗೆ ಸುಮ್ಮನ ಅವರು ಮಗನ ಮೇಲೆ ಕೈ ಮಾಡ್ತಿದ್ರು, ಯಾಕೆ ನನ್ನ ತಡೆದೆ ಎಂದರು ಅವರ ಕೈ ಹಿಡಿದು. ಪ್ರತಿ ಬಾರಿ ನಾವು ಮಧ್ಯದಲ್ಲಿ ಹೋಗೋದು ಸರಿ ಆಗಲ್ಲ ವಸಿ, ಅವರಿಬ್ಬರ ಮಾತಿನ ನಡುವೆ ಸುಮನ ಅವರು ಬಂದಿದ್ದಕ್ಕೆ ಅಷ್ಟು ದೊಡ್ಡದಾಗಿದ್ದು, ಇನ್ನೂ ನಾವು ಮಧ್ಯದಲ್ಲಿ ಹೋಗಿದ್ರೆ ಅದು ಇನ್ನೂ ದೊಡ್ಡದಾಗ್ತಿತ್ತು, ಅದಕ್ಕೆ ಬೇಡ ಅಂದೆ. ಅದಲ್ಲದೆ ನಿಧಿ ಗುಂಡಣ್ಣನ ಪರ ನಿಂತ್ಕೋಬೇಕಿತ್ತು. ಇಬ್ಬರಿಗೂ ಪರೀಕ್ಷೆ ಬಂದಾಗಲೇ ಒಬ್ಬರ ಮೇಲೆ ಇನ್ನೊಬ್ಬರಿಗೆ ಎಷ್ಟು ಕಾಳಜಿ ಪ್ರೀತಿ ಇದೆ ಅಂತ ಗೊತ್ತಾಗೋದು ಎಂದರು ಅವರ ಭುಜ ಕೊರಗೆ. ಇಬ್ಬರು ಒಬ್ಬರನ್ನೊಬ್ಬರು ತುಂಬ ಪ್ರೀತಿ ಮಾಡ್ತಾರೆ ಅಲ್ವಾ ಮೈತು. ಪರಿ, ಋಷಭ್ ಕೂಡ ತುಂಬ ಹೊಂದಾಣಿಕೆಯಿಂದ ಇದ್ದಾರೆ. ಮಕ್ಕಳು ಇಬ್ಬರ ಜೀವನ ಹೇಗೋ ಸರಿಯಾಗಿ ನಡೀತಿದೆ. ಇಬ್ಬರೂ ಮಕ್ಕಳು ತಮ್ಮ ಸಂಗಾತಿಗಳನ್ನು ಚೆನ್ನಾಗಿ ಆಯ್ಕೆ ಮಾಡ್ಕೊಂಡಿದ್ದಾರೆ. ಋಷಭ್ ಚಿನ್ನ ಆದರೆ ನಿಧಿ ಸ್ವಾತಿ ಮುತ್ತು. ಹೇಗೋ ಅವರವರ ಜೀವನ ಚೆನ್ನಾಗಿ ನೋಡಿಕೊಂಡ್ರೆ ಸಾಕು, ನಾವು ನೆಮ್ಮದಿಯಿಂದ ಇರ್ಬೋದು ಅಲ್ವಾ ಮೈತು. ನನ್ನ ಅಮ್ಮ ಮಗಳಾಗಿ ಹುಟ್ಟಿದ್ಲು, ಆ ಅಮ್ಮನಿಗೆ ಮತ್ತೆ ಮಗನಾಗಿ ಹುಟ್ಟೋ ಆಸೆ ನನಗೆ ಎಂದರು ಭಾವುಕವಾಗಿ. ಅವರೇನೋ ಮನದ ಆಸೆಯ ಮಳೆಯ ಮುಂದೆ ಆರೋಹಿದ್ರು. ಆದರೆ ಇಂಥ ಕ್ಷಣಗಳಿಗಾಗಿ ಕಾಯುತ್ತಿದ್ದ ಅಶ್ವಿನಿ ದೇವತೆಗಳು ಅಸ್ತು ಎಂದಿದ್ರು ಅವರ ಆಸೆಗೆ. ವಸಿ ಬಿಡ್ತು ಅನ್ನಿ, ಮೊಮ್ಮಕ್ಕಳು ಬಂದು ಅವರು ನಮ್ಮ ಕೈಯಲ್ಲೇ ಆಡಿ ಬೆಳಿಬೇಕು, ನಾವು ಅವರನ್ನು ತಿದ್ದಬೇಕು, ಅವರ ಬಾಯಲ್ಲಿ ಅಜ್ಜ ಅಜ್ಜಿ ಅಂತ ಕರೆಸ್ಕೊಳ್ಬೇಕು, ಎಲ್ಲರೂ ಸುಖವಾಗಿ ಜೀವನ ಮಾಡೋದು ನೋಡ್ತಾ ನಾವು ನೆಮ್ಮದಿಯಿಂದ ಮುತ್ತೈದೆಯಾಗಿ ಕಣ್ಮುಚ್ಚಬೇಕು ಎಂದು ಮೈಥಿಲಿ ಅವರು ಹೇಳಿದಾಗ ಅಲ್ಲಿಯೊಂದು ಕುಣ್ಗಿತ್ತು. ಮೈತು, ಇದು ತಪ್ಪಲ್ವಾ, ನೀನಿಲ್ಲದೆ ನಾನು ಇರ್ತೀನಾ? ಇಲ್ಲ, ನಿನ್ನ ಹೊರತಾಗಿ ನನಗೆ ಜೀವನ ಏನೂ ಇಲ್ಲ ಕಣೆ. ನಿನಗೆ ನಾನು ಪ್ರಪಂಚ, ನನಗೆ ನೀನು ಪ್ರಪಂಚ. ಮಕ್ಕಳು ಬಂದರು, ನಮ್ಮ ಬದುಕಲ್ಲಿ ರಂಗು ತುಂಬಿದ್ರು, ನಾಳೆ ಅವರು ಮತ್ತೊಬ್ರಿಗೆ ಮೀಸಲು. ಆದರೆ ಈ ಜಗತ್ತಿನಲ್ಲಿ ನನಗೆ ಅಂತ ಇರೋದು ನೀನೇ ಮೊದಲು. ನೀನಿಲ್ಲದೆ ಆ ಪ್ರಪಂಚ ನನಗೆ ನರಕಕ್ಕಿಂತ ಕಡೆ. ಆ ದಿನಗಳನ್ನು ನಾನು ಕನಸಲ್ಲೂ ನೆನೆಯೋದಿಲ್ಲ. ನನ್ನ ಪುಣ್ಯ, ನನ್ನ ಜೀವನದಲ್ಲಿ ನಾನು ಮಾಡಿದ ತಪ್ಪುಗಳಿಗೆ ಬುದ್ಧಿ ಹೇಳೋಕೆ ನೀನು ನನ್ನ ಬಿಟ್ಟು ಹೋಗಿಲ್ಲ. ಹಾಗೇನಾದರೂ ಬಿಟ್ಟು ಹೋಗಿದ್ರೆ ನಾನು ಇರ್ತಿದ್ನಾ ಗೊತ್ತಿಲ್ಲ. ಆದರೆ ಈಗಂತೂ ನೀನಿಲ್ಲದೆ ನಾನಿಲ್ಲ ಕಣೆ. ಇರೋವಷ್ಟು ದಿನ ನಗ್ತಾ ನಗ್ತಾ ಎಲ್ಲವನ್ನ ಸಂತೋಷದಿ ನೋಡ್ತಾ ಬದುಕೋಣ. ಹೋಗೋ ಸಮಯ ಬಂದಾಗ ನಾನು ನೀನು ಅನ್ನದೇ ಇಬ್ಬರು ಒಟ್ಟಿಗೆ ಹೋಗೋಣ ಎಂದಾಗ ಕಣ್ತುಂಬಿಕೊಂಡ ಮೈಥಿಲಿಯವರು, ವಸಿ
ನಿಮಗಿನ್ನೂ 60 ವರ್ಷ, ನೀವು 100 ವರ್ಷ ಬದುಕ್ತೀರಾ. ಯಾಕೆ ಹೀಗೆಲ್ಲ ಎಮೋಷ್ನಲ್ ಆಗಿ ಮಾತಾಡ್ತೀರಾ? ನಮ್ಮ ದಾಂಪತ್ಯಕ್ಕೆ 60 ವರ್ಷ ಆಚರಣೆ ಮಾಡೋಣ, ಅಲ್ಲಿವರೆಗೂ ಬದುಕೋಣ. ನೀವು ನಗ್ತಾ ಇರಿ, ಗಂಭೀರವಾಗಿ ಇರಿ, ಈ ರೀತಿಯೆಲ್ಲ ಮಾತಾಡಬೇಡಿ ಎಂದಾಗ ಅವರ ಮಾತಿಗೆ ಕಿರುನಕ್ಕು. ಸಾರಿ ಹೆಂಡತಿ, ಯಾಕೋ ಎಮೋಷ್ನಲ್ ಡೈಲಾಗ್ ಬಂದ್ಬಿಡ್ತು, ಇವಾಗ ರೊಮ್ಯಾಂಟಿಕ್ ಡೈಲಾಗ್ ಹೊಡಿಲಾ ಎಂದರು ಅವರ ಕಣ್ಣೊರೆಸಿ ಮೂತಿಟ್ಟು. ಛೀ, ಮೊಮ್ಮಕ್ಕಳು ನೋಡೋ ವಯಸ್ಸಲ್ಲಿ ಏನು ನೆಮ್ಮದು, ಬನ್ನಿ ಮಲ್ಗೋಣ, ಚಳಿ ಜಾಸ್ತಿ ಇದೆ ಎಂದರು ಮೈಥಿಲಿ ನಾಚಿ. ಚಳಿ ಜಾಸ್ತಿ ಇದೆ ಅಂತಾನೆ ಹೇಳಿದ್ದು ಹೆಂಡತಿ. ನಿಧಿ ವೈಭವ್ ತರಹ ನಾವು ಒಂದು ರೊಮ್ಯಾಂಟಿಕ್ ಡಿನ್ನರ್ ಮಾಡಿಕೊಂಡು ಆಮೇಲೆ ಎಂದು ಅವನ ನಡು ಬಳಸಲು. ವಸಿ, ಯಾಕೋ ಜಾಸ್ತಿ ಆಯಿತು ನಿಮ್ಮದು, ಬನ್ನಿ, ಆಗಲೇ 11 ಗಂಟೆ, ಮಲ್ಗೋಕ್ಕೆ ಟೈಮ್ ಆಗಲಿಲ್ವಾ ನಿಮಗೆ ಎಂದು ನಾಚಿ ಗದರಿ ಅವರನ್ನು ಒಳ ಕರೆದುಕೊಂಡು ಬಂದರು ಮೈಥಿಲಿ. ಹೆಂಡತಿ, ಐ ಲವ್ ಯು ಕಣ ಎಂದರು ಅವರ ಎದೆ ಮೇಲೆ ತಲೆ ಇಟ್ಟ ವಸಿಷ್ಠ. ನಂದು ಅದೇ, ದಿನ ದಿನ ನೀವು ಚಿಕ್ಕವರಾಗ್ತಿದ್ದೀರಾ, ಸುಮ್ಮನೆ ಮಲ್ಗಿ ಎಂದು ಗದರಿದ್ರು. ಅವರ ಹಣೆಗೆ ತುಟಿ ಸೋಕಿಸಿ ಅವರ ತಲೆಯಲ್ಲಿ ಕೈ ಆಡಿಸುತ್ತಿದ್ದರು ಮೈಥಿಲಿ. ಇಬ್ಬರೂ ನೆಮ್ಮದಿಯಿಂದ ನಿದ್ರೆಗೆ ಜಾರಿದ್ರು. ಅವರ ಪ್ರೀತಿ ಅಂದಿಗೂ ಇಂದಿಗೂ ಎಂದಿಗೂ ಒಂದೇ. ಕಾಲವೇ ಎದುರಾಗಿ ನಿಂತರೂ ಎದುರಿಸಿ ನಗುವವರು ಅವರು. ಒಟ್ಟಿಗೆ ಅರಿತು ಬಾಳುವವರ ಪ್ರೀತಿ ದಿನವೂ ಹೆಚ್ಚುತ್ತಲೇ ಇದೆ. ಕೊನೆವರೆಗೂ ಬದಲಾಗದ ನಂಟವರದು, ಮಾಂಗಲ್ಯದಿಂದ ಆದ ನಂಟು. ಮುಂಜಾನೆ ಶುರುವಾಗಿದೆ ಎಂದು ಸೂರ್ಯ ಹೇಳುತ್ತಾ ಮೆಲ್ಲಗೆ ಬಾನಿಗೆ ಏರಿದ. ಅಕ್ಕಿಗಳ ಕಲರವ ಇರದೆ ಹೋದರೂ ಸುತ್ತಲೂ ವಾಹನಗಳ ಆರನ್ ಕಿವಿಗೆ ರಾಚುತ್ತಿತ್ತು. ತನ್ನವನ ಎದೆಯ ಮೇಲೆ ನೆಮ್ಮದಿಯಿಂದ ಮಲಗಿದವಳಿಗೆ ಎಚ್ಚರ ಆದಾಗ, ನೆನ್ನೆಯ ಸಿಹಿ ನೆನಪು ಅರಿವಾದಾಗ ಅವಳ ಮುಗ ನೋಡಿದ್ಲು. ಮುದ್ದು ಮುದ್ದಾಗಿ ಮಲಗಿದ್ದ ಇನ್ನು. ಸ್ವೀಟ್ ಗರ್ವಿಷ್ಠ ಎಂದು ಅವನ ಕೆನ್ನೆಗೆ ಮುತ್ತಿಟ್ಟು ಎದ್ಲು. ಅಯ್ಯೋ, ಆಗಲೇ 7 ಗಂಟೆ ಎಂದು ತಡಬಡಿಸಿ ಬಾತ್ರೂಮ್ ಸೇರಿದ್ಲು. ಫ್ರೆಶ್ ಆಗಿ ಬಂದವಳು ಮಲಗಿದ್ದವನ ನೋಡಿ ವೈಭವ್ ವೈಭವ್ ಎಂದಳು ದೂರದಿಂದಲೇ. ಮಲಗಿದ್ದರಲ್ಲವೇ ಎಚ್ಚರ ಆಗೋದು. ವೈಭವ್, ಎದ್ದೇಳು, ಟೈಮ್ ಆಯಿತು, ಜಿಮ್ಗೆ ಹೋಗಲ್ವಾ ಎಂದು ಅವನ ಭುಜ ತಟ್ಟಿದಳು. ನೀನು ಈ ಥರ ಎಬ್ಬಿಸಿದ್ರೆ ಬೇರೆ ಏನೋ ಮಾಡಬೇಕು ಅನಿಸುತ್ತೆ ಎಂದ ಅವಳ ಕೈ ಹಿಡಿದು ಎಳೆದ. ವೈಭವ್, ಮೊದಲೇ ಲೇಟ್ ಆಗಿದೆ, ಪ್ಲೀಸ್ ಬಿಡು ಎಂದಳು ಕೊಸರಾಡುತ್ತಾ. ಅಬ್ಬಾ, ಯಾವಾಗ ನೋಡಿದ್ರೂ ಓಡೋದ್ರಲ್ಲೇ ಇರ್ತೀಯ, ಹೋಗೆ ಎಂದು ಅವಳ ಕೈ ಬಿಟ್ಟವ. ಆವಾಗಲೇ ಏನೋ ಕೊಟ್ಟೆ ಅಲ್ವಾ ಅದು ಎಂದು ಅವಳ ಕೆನ್ನೆಗೆ ತುಟಿ ಒತ್ತಿದ. ವೈಭವ್, ನಿಂಗೆ ಎಚ್ಚರ ಆಯ್ತಾ ಎಂದು ಅವಳು ಕಣ್ಣರಳಿಸಿದಾಗ, ಅದರ ಬಡ್ಡಿ ಎಂದು ಇನ್ನೊಂದು ಕೆನ್ನೆಗೂ ಮುತ್ತಿಟ್ಟು ಬಾತ್ರೂಮ್ಗೆ ಓಡಿದ್ದ. ಅವನ ವರಸೆಗೆ ನಕ್ಕು ಕೆಳಗೆ ನಡೆದ್ಲು. ಹೇಗಾಯಿತು ಡಿನ್ನರ್, ಚೆನ್ನಾಗಿತ್ತಾ ಎಂದರು ಮೈಥಿಲಿ ನಿಧಿಯ ನೋಡಿ. ಆತೆ, ಸಾರಿ ಹೇಳೋದು ಲೇಟ್ ಆಯಿತು ಎಂದಾಗ ನಕ್ಕು. ಮಲಗಿದ್ದು ಲೇಟ್ ಆಯ್ತಲ್ವಾ, ಇರಲಿ ಬಿಡು, ನನ್ನ ಮಗನ ಕೋಪ ಕಡಿಮೆ ಮಾಡಿದೀಯಾ, ಅದನ್ನೇ ಮೇಂಟೈನ್ ಮಾಡು, ಹೆದರೋ ಅವಶ್ಯಕತೆ ಇಲ್ಲ. ದೊಡ್ಡ ಗರ್ವಿಷ್ಠನ ಕಂಟ್ರೋಲ್ ಮಾಡಿದ್ದೀನಿ, ಇವನನ್ನು ಕಂಟ್ರೋಲ್ ಮಾಡೋದು ಎಷ್ಟು ಕಷ್ಟ ಅಂತ ಗೊತ್ತಾಗುತ್ತೆ ನನಗೆ ಎಂದರು ಅವಳ ಕೆನ್ನೆ ಹಿಂಡಿ. ಥ್ಯಾಂಕ್ ಯು ಅತ್ತೆ ಎಂದಳು ಮೆಲ್ಲಗೆ. ನಿಮ್ಮ ಮಾವನಿಗೂ ಗಂಡನಿಗೂ ಕಾಫಿ ತೆಗೆದುಕೊಂಡು ಹೋಗು ಎಂದರು ಕಾಫಿ ಕಪ್ಪಿಗೆ ಸುರುವಿ. ಅತ್ತೆ ಕೊಡಿ ಎಂದವಳು ಟ್ರೇ ಹಿಡಿದು ಮೇಲೆ ನಡೆದ್ಲು. ಮಾವ, ಕಾಫಿ ಎಂದಳು ಕಪ್ ಅವರ ಮುಂದೆ ಹಿಡಿದು. ಕಾಫಿ ನೀನು ತಂದ, ನಿಮ್ಮತ್ತೆ ಏನು ಮಾಡ್ತಿದ್ದಾಳೆ ಎಂದರು ಕಪ್ ತೆಗೆದುಕೊಂಡು. ಮಾಡಿದ್ದು ಅವರೇ ಮಾವ, ನಾನು ತಗೊಂಡು ಬಂದೆ ಅಷ್ಟೆ ಎಂದಳು ಅವರ ಆರೋಪಕ್ಕೆ ನಗುತ್ತಾ. ನಿನ್ನತ್ತೆನ ಬಿಟ್ಕೊಡಲ್ಲ ಅಲ್ವಾ? ಇನ್ನೊಂದು ಯಾರಿಗೆ, ನಿನ್ನ ಗಂಡನಿಗಾ ಎಂದರು ನಗುತ್ತಾ. ಹಾಂ ಮಾವ ಎಂದಳು. ಸರಿ ಕೊಡು ಹೋಗು, ಮತ್ತೆ ಕಾಫಿ ತಣ್ಣಗಾಗಿದೆ ಅಂತ ನಿನಗೆ ಬೈತಾನವನು ಎಂದರು ಮಗನ ಆಡಿಕೊಳ್ಳುತ್ತಾ. ನೀವು ಹೇಳುವುದು ಸರಿ ಎಂದು ತಲೆ ಆಡಿಸಿ ನಡೆದಳು. ಅವಳು ಬಾಗಿಲು ತಳ್ಳಿ ಒಳ ಬಂದಾಗ ಕನ್ನಡಿಯ ಮುಂದೆ ನಿಂತು ತಲೆ ಒರೆಸಿಕೊಳ್ಳುತ್ತಿದ್ದ ವೈಭವ್. ಕಾಫಿ ಎಂದಳು ಅವನಿಗೆ ಬೆನ್ನು ಮಾಡಿ. ಪರವಾಗಿಲ್ಲ, ನೋಡಬಹುದು, ಮೈ ಮೇಲೆ ಟವಲ್ ಇದೆ ಅಲ್ವಾ ಎಂದ ಅವಳನ್ನೇ ಕನ್ನಡಿಯಲ್ಲಿ ದಿಟ್ಟಿಸೆ. ವೈಭವ್, ಇಲ್ಲಿಟ್ಟಿದ್ದೀನಿ ತಗೋ ಎಂದಷ್ಟೇ ಹೇಳಿ ಹೋಗುವಳ ಅಡ್ಡಗಟ್ಟಿದವ ಎಲ್ಲಿಗೆ ಓಡೋದು ಎಂದ ಅವಳ ಬೆಳಸೆ. ಬಿಡು ವೈಭವ್, ಆಲ್ರೆಡಿ ಟೈಮ್ ಆಗಿದೆ ಎಂದಳು ಅವನ ನೋಡದೆ. ನಾನೇನು ಮಾಡಿದೆ, ನಿನ್ನಿಂದ ನಂದು ವರ್ಕೌಟ್ ಮಿಸ್ ಆಗಿದೆ ಎಂದ ಅವಳನ್ನು ಇನ್ನಷ್ಟು ಒತ್ತಿಕೊಂಡು. ವೈಭವ್ ಬಿಡು ಎಂದಳು ಕೊಸರಾಡುತ್ತಲೇ. ಬಿಡ್ತೀನಿ, ಆದರೆ ಮುತ್ತು ತಗೊಂಡೆ ಎಂದವ ಅವಳ ತುಟಿಗಳ ಬಳಿ ಬಾಗುವಾಗ. ವೈ, ನಿಂಗೆ ಯಾರಾದರೂ ಎನ್ನುತ್ತಾ ಒಳ ಬಂದಳು ಇಷ್ಟ. ಸಾರಿ ಎಂದು ಅವಳು ಹಿಂದಿರುಗಿ ನಿಂತರೆ ಓ ಮೈ ಕರ್ಮ ಎಂದು ಹಣೆ ಬಡಿದುಕೊಂಡ. ಸಾರಿ ಕಣೋ, ಅದೇನೋ ಕೇಳೋಣ ಅಂತ ಬಂದೆ, ಮರ್ತೇ ಹೋಯ್ತು, ಕಂಟಿನ್ಯೂ ಎಂದು ಓಡಿದ್ಲು ಇಷ್ಟ. ನಿನ್ನಿಂದ ಎಲ್ಲರ ಮುಂದೆನೂ ಮಾನ ಹೋಯ್ತು ನಂದು. ಅವತ್ತು ಅತ್ತೆ ಮಾವ, ಇವತ್ತು ಇಷ್ಟ ಅವರು, ಯಾವಾಗಂದರೆ ಆವಾಗ ಕಿಸ್ ಮಾಡೋದಾ ಎಂದು ಗದರಿದ್ಲು ನಿಧಿ. ಏನು ವಾಯ್ಸ್ ಜೋರಾಗ್ತಿದೆ, ನೀನು ಸರಿಯಾಗಿ ರೆಸ್ಪಾನ್ಸ್ ಮಾಡಿದರೆ ಪಟ್ ಅಂತ ಕೊಟ್ಬಿಡ್ತಿದ್ದೆ, ನೀನೇ ಕಾಡಿಸಿದ್ದು ಎಂದು ಅವಳ ಮೇಲೆ ದೂರಿದ. ಅಬ್ಬಾ, ನಿನ್ನ ಜೊತೆ ಮಾತಾಡ್ತೀನಲ್ಲ, ನಂಗೆ ಬುದ್ಧಿ ಇಲ್ಲ, ಬಾ ತಿಂಡಿಗೆ ಎಂದು ಮುಂದೆ ನಡೆದ್ಲು. ನಿಂಗಿದೆ ಕಣೆ, ಅಫಿಷಿಯಲ್ ಆಗಿ ಲೈಸೆನ್ಸ್ ಸಿಗಲಿ ಎಂದವ ಬಟ್ಟೆ ತೊಟ್ಟು ಅವಳ ಹಿಂಬಾಲಿಸಿದ. ಅದಾಗಲೇ ಎಲ್ಲ ತಿಂಡಿಗೆ ಕುಳಿತಿದ್ರು. ವಸಿಷ್ಠ ಅವರು ಮೈಥಿಲಿಯ ಬಳಿ ಏನೋ ಮಾತನಾಡುತ್ತಿದ್ದರೆ ಉಳಿದವರೆಲ್ಲ ಅವರ ಮಾತಿಗೆ ನಗುತ್ತಿದ್ರು. ಏನಮ್ಮ, ನಿನ್ನ ಗಂಡ ಬಂದ, ಎಲ್ಲ ಕಾಯ್ತಿದ್ದೀವಿ ಎಂದರು ವಸಿಷ್ಠ.
ಅವರೇನೋ ಹೇಳುವ ಮುನ್ನವೇ ಬಂದೆ ಡ್ಯಾಡ್ ಎಂದು ಮೆಟ್ಟಿಲು ಇಳಿಯುತ್ತಾ ಮೆಲ್ಲಗೆ ಕಣೋ, ಅವಸರ ಬೇಡ, ನಿನ್ನ ಹೆಂಡತಿ ಎಲ್ಲೂ ಹೋಗಿಲ್ಲ ಎಂದಾಗ ನಗು ಹೊರಡಿತ್ತು ಅಲ್ಲಿ. ಡ್ಯಾಡಿ, ನೀವು ನನ್ನ ಮದುವೆ ಲೇಟ್ ಮಾಡಿದರೂ ಪರವಾಗಿಲ್ಲ, ಆದರೆ ಇವನ ಮದುವೆ ಬೇಗ ಮಾಡಿ ಡ್ಯಾಡಿ, ಇಲ್ಲ ಅಂದರೆ ಮದುವೆಯಲ್ಲಿ ನೀವು ಪಕ್ಕ ಮೊಮ್ಮಗುನ ಎತ್ಕೊಂಡಿರ್ಬೇಕಾಗುತ್ತೆ ಎಂದಳು ಇಷ್ಟ ತಮ್ಮನ ಕಾಡಿಸುತ್ತಾ. ಏಯ್ ಸುಮ್ಮನೆ ಇರೇ, ಏನು ಬಾರಿ, ನಿಮಗಿಂತ ಸೀನಿಯರ್ ನಾನು ಲವ್ವಲ್ಲಿ, ಜೊತೆಗೆ ನಮ್ಮದು ಮದುವೆನೂ ಆಗಿದೆ ಎಂದ ಗತ್ತಿನಲ್ಲೇ. ಹಾಗಂತ ಪ್ರೀ ವೆಡ್ಡಿಂಗ್ ಹನಿಮೂನ್ಗೆ ಕಳಿಸೋದಾ ಎಂದರು ವಸಿಷ್ಠ ಮಗನ ಕಾಡಿಸುತ್ತಾ. ಮಾಮ್ ಹೇಳಿ ಇವರಿಗೆ ಎಂದು ಅಮ್ಮನ ಮಧ್ಯೆ ತಂದ. ವಸಿ, ಇಷ್ಟ ಸುಮ್ಮನೆ ಕೂರಿ ಎಂದು ಗದರಿದ ಮೈಥಿಲಿ ಅವರು. ಆದರೂ ಇಷ್ಟು ಬೇಗ ನನ್ನ ಅಜ್ಜಿ ಮಾಡಬೇಡವೋ, ನೋಡೋಕೆ ಕೆಟ್ಟದಾಗಿ ಕಾಣ್ತೀನಿ ಎಂದು ತಾವು ತಮಾಷೆ ಮಾಡಿದರು. ಮಮ್ಮಿ ಎಂದ ಮೂತಿ ಉಬ್ಬಿಸಿ. ಹೆಂಡ್ತಿ, ಇವತ್ತೇ ನೋಡು ಇಷ್ಟು ವರ್ಷಕ್ಕೆ ಮಗನನ್ನ ಕಾಡಿದ್ದು ಎಂದರು ವಸಿಷ್ಠ. ಸರಿ, ನೀವೇ ತಿನ್ನಿ, ನಾನು ಹೋಗ್ತೀನಿ ಎಂದು ಹೇಳುವವನ ಕೈ ಹಿಡಿದು, ಡ್ಯಾಡಿ ಇರಲಿ ಬಿಡಿ, ನಾನು ಅಮ್ಮ ಆಗೋಕ್ಕೂ ಮುಂಚೆ ಅತ್ತೆ ಆಗ್ತೀನಿ ಎಂದು ತಮ್ಮನ ಪರ ಮಾತನಾಡಿದ್ಲು ಇಷ್ಟ. ಹೌದು ವಸಿ, ಇರಲಿ ಬಿಡಿ, ನಾನು ಅಜ್ಜಿ ಆದರೂ ಹೇರ್ ಕಲರ್ ಮಾಡ್ಕೋತೀನಿ ಎಂದರು ಮೈಥಿಲಿ ಮಗನ ಪರ ಬ್ಯಾಟಿಂಗ್ ಬೀಸಿ. ನಿಧಿ, ನೀನು ನಿನ್ನ ಗಂಡನ ಪರವಾ ಅಥವಾ ನನ್ನ ಪರವಾ ಎಂದರು ವಸಿಷ್ಠ ನಿಧಿಯ ನೋಡಿ. ಇಲ್ಲ ಮಾವ, ನಿಮ್ಮ ಪರವೇ ಎಂದಳು ಮಾವನ ಪಕ್ಕ ನಿಂತು. ನಿಮ್ಮ ಪರ ವಿರೋಧ ಆಗಿದ್ರೆ ತಿಂಡಿ ಬಡಿಸಿ ಎಂದ ವೈಭವ್ ಎಲ್ಲರ ದುರ್ಗುಟ್ಟಿ. ಎಲ್ಲರಿಗೂ ತಿಂಡಿ ಬಡಿಸಿ ತಾನು ಅವನ ಪಕ್ಕ ಕುಳಿತಳು ನಿಧಿ. ಭಾರಿ ಹಾರಾಡ್ತಿದೀಯಾ, ಇರಲಿ ನೋಡ್ಕೋತೀನಿ ಎಂದ ಅವಳ ಕಿವಿಯಲ್ಲೇ. ಗುಬ್ಬಜ್ಜಿ ಗೂಡಿನಲ್ಲಿ ಕದ್ದು ಮುಚ್ಚಿ ಆಡೋಣ ನಾವು ಅಲ್ಲಿ ಕುಚ್ಚಿ ಕುಚ್ಚಿ ಎಂದರು ವಸಿಷ್ಠ ನಗುತ್ತಾ. ಅಬ್ಬ ಡ್ಯಾಡಿ, ಮಗನನ್ನ ಇಷ್ಟು ಕಾಡ್ತೀರಲ್ವಾ, ನಿಮ್ಮ ಕೈಯಲ್ಲಿ ಯಾರಾದರೂ ಸಿಕ್ಕಿದ್ರೆ ಮುಗೀತು ಎಂದ ತಿಂಡಿ ಮುಗಿಸೆ. ನಾನು ಹಾಗೆ ಡಿಫ್ರೆಂಟು ಎಂದರು ಕಣ್ಮುಟುಕಿಸಿ. ನೀವು ಬರೋದೇನು ಬೇಡ ಡ್ಯಾಡ್, ನಾನು ನಿಧಿ ಹೋಟೆಲ್ ನೋಡ್ಕೋತೀವಿ ಎಂದ ಬೈಕಿ ತೆಗೆದುಕೊಂಡು. ಏನೂ ಬೇಡಪ್ಪ, ನೀನು ಬೇರೆ ಏನಾದರೂ ಮಾಡು, ನೀವಿಬ್ಬರು ಒಂದೇ ಕಡೆಗೆ ಹೋದರೆ ನಾನು ಹೋಟೆಲ್ ಉದ್ಧಾರ ಎಂದರು ಮತ್ತು ಅವನ ಕಾಲೆಳೆದು. ಡ್ಯಾಡ್ ನಿಜ, ನಾನು ಬೇರೆ ಕಂಪನಿಗೆ ಹೋಗ್ಬಿಡ್ತೀನಿ ಅಷ್ಟೇ ಎಂದ ಮೋತಿ ಉಬ್ಬಿಸಿ. ಸರಿ ಸರಿ, ಹೋಗಿ ಬನ್ನಿ, ಹುಷಾರು, ಇಲ್ಲಿ ಎಷ್ಟೇ ತರಲೆ ಇರಲಿ ಕೆಲಸದಲ್ಲಿ ಶ್ರದ್ಧೆ ಇರಲಿ ಎಂದರು ಇಬ್ಬರನ್ನು ಎಚ್ಚರಿಸಿ. ಎಂದ ವೈಭವ್. ಆಶೀರ್ವಾದ ಮಾಡಿ ಅತ್ತೆ ಮಾವ ಎಂದಳು ನಿಧಿ ಇಬ್ಬರ ಕಾಲಿಗೂ ಎರಗೆ. ಅಯ್ಯೋ ಇದೆಲ್ಲ ಯಾಕಮ್ಮ, ನೀನೇನು ಆಗಲೇ ಹೋಗಕ್ಕೆ ಶುರು ಮಾಡಿ ತುಂಬ ದಿನ ಆಯ್ತಲ್ವಾ ಎಂದರು ಅವಳ ಮೇಲೆತ್ತೆ. ಇವನ ಜೊತೆ ಹೋಗ್ತಿರೋದು ಫಸ್ಟ್ ಟೈಮ್ ಅಲ್ವಾ ಮಾವ ಎಂದಳು ನಗುತ್ತಲೆ. ಆಯಿತು, ಒಳ್ಳೆಯದಾಗಲಿ ಎಂದರು ಇಬ್ಬರು. ನಿಧಿ, ಅದೇನು ಅವನು ಇವನು ಅನ್ನೋದು ಎಂದು ಗದರಿದರು ಸುಮನ ಅವರು. ಹಾಗೇಳಿ ಅತ್ತೆ, ಎಲ್ಲ ನನಗೆ ಗದರ್ತಾರೆ ಎಂದ ಮೂತಿ ತಿರುವೆ. ಅಮ್ಮ, ಅದು ಅಭ್ಯಾಸ ಆಗಿದೆ, ಇನ್ಮೇಲೆ ಟ್ರೈ ಮಾಡ್ತೀನಿ ಎಂದಳು ಮೆಲ್ಲಗೆ. ಸರಿ, ಹುಷಾರಾಗಿ ಹೋಗಿ ಬನ್ನಿ ಎಂದರು ಇಬ್ಬರನ್ನ ಅಪ್ಪಿ. ಮಧ್ಯಾಹ್ನ ಬೇಗ ಬನ್ನಿ ಎಂದರು ಮೈಥಿಲೆ. ಮಮ್ಮಿ, ಬಾಕ್ಸ್ ಕೊಟ್ಟಿದ್ರೆ ಆಗ್ತಿತ್ತು, ಮತ್ತೆ ಮಧ್ಯಾಹ್ನ ಬರಬೇಕಾ ಎಂದ ವೈಭವ್. ಏನಾಗಲ್ಲ ಬಾರೋ, ಒಟ್ಟಿಗೆ ಊಟ ಮಾಡೋಣ ಎಂದರು ವಸಿಷ್ಠ. ಅಷ್ಟೇ ತಲೆ ಆಡಿಸಿ ನಿಧಿಯ ಜೊತೆಗೆ ಹೊರಟ. ಎಷ್ಟು ಖುಷಿ ಆಗ್ತಿದೆ ಗೊತ್ತಾ ಹೆಂಡ್ತಿ, ಮಕ್ಕಳಿಗೆ ಜವಾಬ್ದಾರಿ ಕೊಟ್ಟು ಅವರಿಬ್ಬರು ಕೆಲಸಕ್ಕೆ ಹೋಗೋದು ನೋಡ್ತಾ ನಾನು ಹೀಗೆ ನಿಂತಿರೋದು ಎಂದರು ವಸಿಷ್ಠ ಅವರೋದ ದಾರಿ ನೋಡಿ. ಮದುವೆ ಒಂದು ಮಾಡಿಬಿಟ್ರೆ ನೆಮ್ಮದಿಯಿಂದ ಇರ್ಬೋದು ಎಂದರು ಮೈಥಿಲಿ ಅವರು. ಗಟ್ಟಿಯಾಗಿ ಹಿಡ್ಕೊಂಡ್ರೆ ಮಾತ್ರ ನಾನು ಬೈಕ್ ಓಡಿಸೋದು ಎಂದ ವೈಭವ್ ನಿಧಿ ಎಷ್ಟು ದೂರ ಬಂದರೂ ಅವನ ಬಳಸದೇ ಇದ್ದಾಗ. ಅಬ್ಬಾ ನೀನೊಂದು ಎಂದು ಅವನ ಭುಜ ಹಿಡಿದು ಕುಳಿತಳು. ಇಬ್ಬರು ಹೋಟೆಲ್ಗೆ ಬಂದಾಗ ಎಲ್ಲರೂ ಗೌರವ ಕೊಟ್ಟರು ಒಟ್ಟಿಗೆ, ಆದರೆ ಒಳಗೆ ಗುಸುಗುಸು ಇತ್ತು. ಇಬ್ಬರು ಒಂದು ಚೇಂಬರ್ ಸೇರಿದ ತಕ್ಷಣ ಅವಳ ಬಳಸಿದವ, ನಿಧಿ ಬೆಳಗ್ಗೆ ನಿಂತಿದ್ದ ಕೆಲಸ ಇವಾಗ ಕಂಟಿನ್ಯೂ ಮಾಡೋಣವಾ ಎಂದ ಡೋರ್ ಲಾಕ್ ಮಾಡಿ. ವೈಭವ್, ಮಾವ ಹೇಳಿದ್ದು ನೆನಪಿಲ್ವಾ, ಇದು ಕೆಲಸ ಮಾಡೋ ಜಾಗ ಬಿಡು ಎಂದಳು ಅವನಿಂದ ದೂರ ಸರಿದು. ನಿಧಿ, ಒಂದೇ ಒಂದು ಕೊಟ್ಬಿಡು ಹೋಗ್ತೀನಿ ಎಂದ ಮತ್ತೆ ಅವಳಿಗೆ ಒತ್ತಿಕೊಂಡು. ವೈಭವ್, ನೀನು ಬೇರೆ ಹೋಟೆಲ್ಗೆ ಹೋಗು, ಇಲ್ಲಿ ಬಂದ್ಬಿಟ್ಟು ಹೀಗೆ ಮಾಡಿದರೆ ಕೆಲಸ ಆಗಲ್ಲ ಎಂದಳು ಅವನ ದೂರುತ್ತಾ. ನೀನಲ್ಲೋ ನಾನಲ್ಲೇ, ಈ ಜೀವ ನಿನ್ನಲ್ಲೇ ಎಂದು ಹಾಡುತ್ತಾ ಅವಳ ಕೆನ್ನೆಗೆ ಮುತ್ತಿಟ್ಟವ. ನಿಧಿ, ನಾನಿನ್ನ ತುಂಬ ಕಾಡಿಬಿಟ್ಟೆ ಅಲ್ವಾ ಎಂದ ಕಾಲೇಜ್ ದಿನಗಳ ನೆನೆದು. ಆದರೆ ಅದೆಲ್ಲ ಯಾಕೆ ಬಿಡು ಎನ್ನುವಾಗ ಡೋರ್ ನಾಕ್ ಆಯಿತು.
ಇಬ್ಬರು ದೂರ ಸರಿದು ಬಾಗಿಲು ತೆಗೆಯಲು ವ್ಯಂಗ್ಯವಾಗಿ ನಗುತ್ತಾ ನಿಂತಿದ್ದ ಮಿಥುನ್. ಅವನ ಜೊತೆ ವೈಭವ್ ಸ್ನೇಹಿತ ಗೌತಮ್. ಅವನ ಅಲ್ಲಿ ನೋಡಿ ವೈಭವ್ ಮುಷ್ಟಿ ಬಿಗಿದ್ರೆ ನಿಧಿಗೆ ಆಶ್ಚರ್ಯದ ಜೊತೆ ಭಯವಾಗಿತ್ತು. ಏಯ್, ಯಾಕೋ ಬಂದೆ ಇಲ್ಲಿಗೆ ಎಂದು ಅವನ ಹೊಡೆಯಲು ಹೋದವನ ಕೈ ಹಿಡಿದ್ಲು ನಿಧಿ. ವೈಭವ್, ನಿತ್ಕೋ ಎಂದು ಅವನ ತಡೆದವಳ ದುರ್ಗುಟ್ಟಿ. ಅವನು ಮಾಡಿರೋ ಸಾಲ್ದ ಎಂದು ಕೋಪದಿಂದ. ಇರು, ಬಂದಿರೋ ವಿಷಯ ಕೇಳೋಣ, ಕೈ ಮಾಡೋ ತಪ್ಪು ಎಂದಳು ಅವನ ತಡೆದು. ಏನ್ ಮಾತಾಡಬೇಕು ಇವನ ಜೊತೆ ಎಂದು ಹಲ್ಕಚ್ಚಿದವನ ನೋಡಿ ವ್ಯಂಗ್ಯವಾಗಿ ನಗುತ್ತಾ, ತುಂಬ ಕೋಪ ಬಂದಿದೆ ಅಲ್ವಾ ಸಾಹೇಬ್ರಿಗೆ? ನಾನು ಕಾಳು ಹಾಕಿದ ಅಕ್ಕಿನ ನೀನು ಕ್ಯಾಚ್ ಹಾಕ್ಕೊಂಡೆ ಎಂದ ಮಿಥುನ್. ತುಂಬ ಮಾತಾಡ್ತಿದೀಯಾ ಮಿಥುನ್? ನಾನು ಕೈ ಬಿಟ್ಟರೆ ನಿನ್ನ ಗತಿ ಏನು ಅಂತ ಗೊತ್ತು ತಾನೆ? ಮತ್ತೆ ಅವನ ಕೆಣಕಬೇಡ ಎಂದಳು ನಿಧಿ ಕೋಪಗೊಂಡು. ಹೋ, ಇವಳು ಮಾತಾಡೋಕೆ ಬಂದ್ಲು ನೋಡು ಗೌತಮ್. ಒಂದು ಪ್ರಾಜೆಕ್ಟ್ಗೆ ಸಾಲ ಮಾಡಿ ಆ ಸಾಲ ತೀರಿಸೋಕ್ಕಾಗದವಳು ಸಾಲ ಕೊಟ್ಟವರ ಮಗನನ್ನೇ ಮದುವೆ ಆಗಿಬಿಟ್ಲು, ಅದು ಕದ್ದು ಮುಚ್ಚಿ ಎಂದ ಅವನ ಕೆಣಕುತ್ತಾ. ಏನೋ ಮಾತಾಡ್ತಿದ್ಯಾ, ಅದು ನಮ್ಮಿಬ್ಬರ ವಿಷಯ, ನೀನು ನಡುವೆ ಬರದೇ ಇದ್ದರೆ ಸರಿ ಎಂದ ವೈಭವ್ ಕೋಪದಿಂದ. ಓ, ಕೋಪ ಬರುತ್ತಾ? ಇನ್ಮೇಲೆ ನಾನು ಇಲ್ಲೇ ಕೆಲಸ ಮಾಡೋದು, ವಸಿಷ್ಠ ಅವರೇ ಕೆಲಸ ಕೊಟ್ಟಿರೋದು. ಇವಾಗೇನು ಮಾಡ್ತೀಯಾ? ಅವರನ್ನು ಪ್ರಶ್ನೆ ಮಾಡ್ತೀಯಾ? ಅವನಿಗೆ ಯಾಕೆ ಕೆಲಸ ಕೊಡಬಾರ್ದು ಅಂತ ಕೇಳಿದ್ರೆ ಏನು ಹೇಳ್ತೀಯಾ ಎಂದ ನಿಧಿಯ ದಿಟ್ಟಿಸಿ. ವಾಟ್, ಡ್ಯಾಡ್ ನಿಂಗೆ ಕೆಲಸ ಕೊಟ್ರಾ? ಏನೇನೋ ಮಾತಾಡಬೇಡ ಎಂದವನ ಮುಂದೆ 2 ಆಫರ್ ಲೆಟರ್ ತೋರಿದವ. ಇದು ನನ್ನ ಆಫರ್ ಲೆಟರ್, ಇಲ್ಲಿನ ಕ್ಲೀನಿಂಗ್ ಹೆಡ್ ಆಗಿ, ಇನ್ನೊಂದು ಗೌತಮ್ದು ಇಲ್ಲಿನ ಕುಕ್ಕಿಂಗ್ ಹೆಡ್ ಆಗಿ, ಬೇಕಾದ್ರೆ ನಿನ್ನಪ್ಪನನ್ನೇ ಕೇಳ್ಕೊ ಎಂದಾಗ ಅವನ ಕೊರಳ ಪಟ್ಟಿ ಹಿಡಿದವ. ಕೇಳ್ತೀನಿ, ಅವರಿಗೇನು ಸುಳ್ಳು ಹೇಳಿದೆಯೋ ನೋಡ್ತೀನಿ, ನಾಳೆ ಬೆಳಗ್ಗೆ ನೀನು ಈ ಹೋಟೆಲ್ಗೆ ಕಾಲಿಡೋಕೆ ಬಿಡೋಲ್ಲ ನಾನು ಎಂದು ರೋಷದಿ ನುಡಿದವ. ಇವಾಗ ಹೋಗಿ ನಿನ್ನ ಕೆಲಸ ನೋಡ್ಕೊ ಎಂದು ಅವರನ್ನು ಆಚೆ ಕಳುಹಿಸಿದ. ವೈಭವ್, ಕಂಟ್ರೋಲ್ ಮಾಡ್ಕೊ ಎಂದು ಕೋಪದಿ ನಿಂತವನ ಕೈ ಹಿಡಿದವಳ ಕೈ ಕೊಸರಿಕೊಂಡವ. ನೀನು ಸಾಲ ತಗೊಂಡಿದ್ದು ಡ್ಯಾಡ್ ಬಳಿನಾ ಎಂದ ಅವನ ಕಣ್ಣುಗಳನ್ನು ದಿಟ್ಟಿಸಿ. ಅದು ವೈಭವ್ ಎಂದು ಹೇಳುವವಳ ಮುಂದೆ ಹಂಗ ಹಿಡಿದು, ಎಸ್ ಆರ್ ನೋ, ನಿನ್ನ ಪ್ರಾಜೆಕ್ಟ್ಗೆ ಅಪ್ಪನ ಬಳಿ ಹಣ ತಗೊಂಡಿಯಾ ಎಂದ ಜೋರಾಗಿ. ಅವನ ಕೋಪಕ್ಕೆ ಬೆಚ್ಚಿದಳು ನಿಧಿ. ಮತ್ತೆ ಸಿಗುವ, ಇವತ್ತು ದೊಡ್ಡ ಎಪಿಸೋಡ್ ಹಾಕಿದ್ದೀನಿ, ಚೆನ್ನಾಗಿ ರೆಸ್ಪಾನ್ಸ್ ಮಾಡಬೇಕಾಯ್ತಾ? ಕತೆ ಇಷ್ಟ ಆಗ್ತಿದೆ ಅನ್ಕೋತೀನಿ, ದಯಮಾಡಿ ಕಮೆಂಟ್ ಹಾಕಿ. ಇಷ್ಟ ಆಗ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಎಂದಿನಂತೆ ನಿಮ್ಮ ಪ್ರೀತಿ, ಕಮೆಂಟ್, ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ನಾನು ನಿಮ್ಮ ರೂಪಕ ನಡತೆ. ನಿಮ್ಮ ಪ್ರೀತಿಗೆ ತುಂಬು ಹೃದಯದ ಧನ್ಯವಾದಗಳು.